ಹುರಕಾನ್, ಹುರೂಸ್, ಅವೆಂಟಡಾರ್, ಗಲಾರ್ಡೋ, ರೆವೆಲ್ಟೋ ಇವೆಲ್ಲ ಕೇವಲ ಲ್ಯಾಂಬೋಗಿನಿ ಕಾರ್ಗಳ ಹೆಸರಲ್ಲ ಸ್ನೇಹಿತರೆ. ಲ್ಯಾಂಬೋಗಿನಿ ಸಿಂಬಲ್ ನಲ್ಲಿ ಗೂಳಿಯ ಚಿತ್ರವನ್ನ ಗಮನಿಸಿರ್ತೀರಾ. ಈ ಗೂಳಿ ಕಾಳಗಕ್ಕೂ ಲ್ಯಾಂಬೋಗಿನಿ ಕಂಪನಿಗೂ ಅವಿನಾಭಾವ ಸಂಬಂಧ ಇದೆ. ಉರುಸ್, ಹುರಕಾನ್, ಅವೆಂಟಡಾರ್ ಅನ್ನೋದೆಲ್ಲ ಐಕಾನಿಕ್ ಸ್ಪ್ಯಾನಿಷ್ ಗೂಳಿಗಳ ಹೆಸರು. ಆ ಗೂಳಿಗಳ ಹೆಸರುಗಳನ್ನ ಲ್ಯಾಂಬೋಗಿನಿ ತನ್ನ ಕಾರ್ಗಳಿಗೆ ಇಟ್ಕೊಳ್ತಾ ಬರ್ತಿದೆ. ಟ್ರ್ಯಾಕ್ಟರ್ ಕಂಪನಿಯಾಗಿ ಶುರುವಾದ ಲ್ಯಾಂಬೋಗಿನಿ ಈಗ ಜಗತ್ತಿನ ಟಾಪ್ ಸೂಪರ್ ಕಾರ್ ಕಂಪನಿಗಳಲ್ಲಿ ಒಂದು. ಜಗತ್ತಿನ ಮೊದಲ ಸೂಪರ್ SUV ಉರುಸ್ನ ಜನಕ ಈ ಲ್ಯಾಂಬೋಗಿನಿ. ಹಾಗಿದ್ರೆ ಇದರ ಇತಿಹಾಸ ಏನು? ಹನಿ ಸಿಂಗ್ ಹಾಡು ಮಾಡೋ ಮಟ್ಟಿಗೆ ಈ ಬ್ರ್ಯಾಂಡ್ ಬೆಳೆದಿದ್ದು ಹೇಗೆ? ಗೂಳಿ ಕಾಳಗಕ್ಕೂ ವಿಶ್ವದ ಈ ಫೇಮಸ್ ಕಾರ್ ಬ್ರ್ಯಾಂಡ್ಗೂ ಏನ್ ಸಂಬಂಧ? ಲ್ಯಾಂಬೋಗಿನಿ ಅಂದ್ರೆ ಕಾರು ಪ್ರಿಯರಿಗೆ ಅಷ್ಟೊಂದು ಕ್ರೇಜ್ ಯಾಕೆ? ಎಲ್ಲವನ್ನು ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. ಕೆಲವೊಂದಷ್ಟು ಯುವ ಭಾರತೀಯರ ಫೇವ್ರೆಟ್ ಜಾರ್ಜಿಯಾ ಮೆಲನಿ, ಅವ್ರ ರಾಷ್ಟ್ರ ಯಾವುದು? ಇಟಲಿ. ಆ ಇಟಲಿಗೂ ಸ್ಪೀಡ್ಗೂ ಅದೇನು ಸಂಬಂಧ ಇದೆಯೋ ಗೊತ್ತಿಲ್ಲ. ಆಲ್ಫಾ ರೋಮಿಯೋ, ಫೆರಾರಿ, ಲಾ ಫೆರಾರಿ, ಫಿಯಟ್, ಲ್ಯಾಂಬೋಗಿನಿ, ಮಾಸೆರಾಟಿ, ಪಗಾನಿ ಕಂಪನಿಗಳೆಲ್ಲ ಹುಟ್ಟಿರೋದು ಇದೇ ಇಟಲಿಯಲ್ಲಿ. ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ವ್ಯಕ್ತಿ ಹೆಸರು ಫೆರುಸಿಯೋ ಲ್ಯಾಂಬೋಗಿನಿ ಅಂತ. ಎರಡನೇ ಮಹಾಯುದ್ಧದಲ್ಲಿ ಇಟಾಲಿಯನ್ ರಾಯಲ್ ಏರ್ಫೋರ್ಸ್ ಪರ ಕೆಲಸ ಮಾಡ್ತಿದ್ದ ಟ್ಯಾಲೆಂಟೆಡ್ ಮೆಕ್ಯಾನಿಕ್ ಈ ಮನುಷ್ಯ. ಏರ್ಫೋರ್ಸ್ನ ಎಲ್ಲ ವಾಹನಗಳ ಮೇಂಟೆನೆನ್ಸ್ ಸೂಪರ್ವೈಸ್ ಮಾಡ್ತಾ ಇರ್ತಾರೆ. ಇದೇ ಕಾರಣಕ್ಕೆ ಅವ್ರನ್ನ ಒರಿಜಿನಲ್ ಟೋನಿ ಸ್ಟಾರ್ಕ್ ಅಂತ ಕರೆಯಲಾಗುತ್ತೆ. ಮಾವೆಲ್ ಕಾಮಿಕ್ಸ್ ನಲ್ಲಿ ಬರೋ ಐರನ್ ಮ್ಯಾನ್ ಟೋನಿ ಸ್ಟಾರ್ಕ್ ನ ರಿಯಲ್ ವರ್ಷನ್. ಯುದ್ಧ ಮುಗಿದ ಮೇಲೆ ಇವರು ಲ್ಯಾಂಬೋಗಿನಿ ಟಟೋರಿ ಅನ್ನೋ ಟ್ರ್ಯಾಕ್ಟರ್ ಕಂಪನಿಯನ್ನ ಶುರು ಮಾಡಿದ್ರು. ಎಸ್, ಟ್ರ್ಯಾಕ್ಟರ್ ಕಂಪನಿ ಸಕ್ಸಸ್ ಕಂಡಿತ್ತು ಟ್ರ್ಯಾಕ್ಟರ್ ಮಾಡೋದ್ರಲ್ಲಿ. ಆದರೆ ಫೆರಸಿಯೋ ಅವರಿಗೆ ಸ್ಪೋರ್ಟ್ಸ್ ಕಾರ್ ಕಂಡ್ರೆ ತುಂಬ ಇಷ್ಟ. ಅವ್ರ ಹತ್ರ ಒಂದು ಫೆರಾರಿ 250 GT ಕಾರ್ ಇರುತ್ತೆ. ಆದರೆ ಆ ಕಾರ್ನ ಕ್ಲಚ್ನಲ್ಲಿ ಸಮಸ್ಯೆ ಇರುತ್ತೆ ಅವರಿಗೆ. ಈ ಸಮಸ್ಯೆಯನ್ನ ಫೆರುಸಿಯೋ ಫೆರಾರಿ ಓನರ್ ಎನ್ಜೋ ಫೆರಾರಿ ಬಳಿ ಹೇಳ್ತಾರೆ. ಆಗ ಫೆರಾರಿ ಕಂಪನಿ ಅವರ ಕಾರ್ಗೆ ಕೃಷಿ ವಾಹನಗಳಲ್ಲಿ ಬಳಸೋ ಕ್ಲಚ್ ಹಾಕಿ ಕೊಡುತ್ತೆ. ಕ್ಲಚ್ ಲಿವರ್ ಅಲ್ಲ, ಎಂಜಿನ್ ಅಲ್ಲಿರೋ ಕ್ಲಚ್ ಬಗ್ಗೆ ಹೇಳ್ತಾ ಇದ್ದೀವಿ. ಫೆರಾರಿಯ ಈ ಸೊಲ್ಯೂಷನ್ ಯೂಸ್ ಆಗಲ್ಲ. ಇನ್ಫ್ಯಾಕ್ಟ್ ಕ್ಲಚ್ ಮತ್ತೆ ಕೈ ಕೊಡುತ್ತೆ. ಫೆರಸಿಯೋ ಅವರಿಗೆ ಪಿತ್ತ ನೆತ್ತಿಗೇರಿ ಎನ್ಜೋ ಫೆರಾರಿ ಮೇಲೆ ತಮ್ಮ ಕೋಪನೆಲ್ಲ ತೋರಿಸ್ಬಿಡ್ತಾರೆ. ಆಗ ಎನ್ಜೋ ಏನು ಹೇಳ್ತಾರೆ ಗೊತ್ತಾ? ಏನು ಇಷ್ಟೊಂದು ಮಾತಾಡೋದು ನೀವು ನಿಮ್ಮ ಟ್ರ್ಯಾಕ್ಟರ್ಗಳ ಕಡೆ ಗಮನ ಕೊಡಿ. ಟ್ರ್ಯಾಕ್ಟರ್ ಹೆಂಗೆ ಮಾಡೋದು ಅಂತ, ಕಾರ್ ತಯಾರು ಮಾಡೋದು ಹೆಂಗಂತ ನಮಗೆ ಹೇಳಕ್ಕೆ ಬರ್ತೀರ, ನೀವು ಟ್ರ್ಯಾಕ್ಟರ್ ಮಾಡೋರು ಅಂತ ಹೇಳಿ ಕಳಿಸ್ಬಿಡ್ತಾರೆ. ಆಗ ಹತ್ಕೊಳ್ತು ನೋಡಿ ಬೆಂಕಿ. 60ರ ದಶಕದಲ್ಲಿ ಫೆರಸಿಯೋಗಿದ್ದ ಒಂದೇ ಒಂದು ಗುರಿ ಏನು ಗೊತ್ತಾ? ಫೆರಾರಿಗೆ ಟಕ್ಕರ್ ಕೊಡೋ ಗ್ರ್ಯಾಂಡ್ ಟೋರ್ ಅಥವಾ GT ಕಾರ್ಗಳನ್ನು ತಯಾರು ಮಾಡೋದು. ಇದೇ ಕಾರಣಕ್ಕೆ ಫೆರಸಿನೋ 1963ರಲ್ಲಿ ಲ್ಯಾಂಬೋಗಿನಿ ಆಟೋಮೊಬೈಲಿ ಅನ್ನೋ ಕಂಪನಿಯನ್ನು ಶುರು ಮಾಡ್ತಾರೆ. ಎಲ್ಲಿ? ಫೆರಾರಿ, ಪಗಾನಿ, ಮಾಸೆರಾಟಿಗಳ ತವರಾದ ಮೊಡೆನಾ ನಗರದ ಪಕ್ಕ ಇರೋ ಸೇಂಟ್ ಅಗಾತಾ ಬೊಲೋಗ್ನೀಸ್ನಲ್ಲಿ. ಇಲ್ಲಿ ಮೊದಲು ತಯಾರಾಗೋದು ಲ್ಯಾಂಬೋಗಿನಿ 350 ಗ್ರ್ಯಾಂಡ್ ಟೂರರ್ V ಕಾರ್. ಇನ್ಫ್ಯಾಕ್ಟ್ ಮೊದಲ ಬಾರಿಗೆ ಈ ಕಾರನ್ನ ಟ್ಯೂರಿನ್ ಆಟೋ ಶೋನಲ್ಲಿ ಶೋಕೇಸ್ ಮಾಡಿದಾಗ ಅದರಲ್ಲಿ ಇಂಜಿನ್ನೇ ಇರೋದಿಲ್ಲ. ಇಂಜಿನ್ ರೆಡಿ ಮಾಡೋಕ್ಕೂ ಟೈಮೇ ಸಿಕ್ಕಿರಲ್ಲ. 3-4 ತಿಂಗಳಲ್ಲಿ ಕಾರ್ ಡಿಸೈನ್ ಮಾಡಿ, ಬಾಡಿ ರೆಡಿ ಮಾಡಿ, ಇಂಜಿನ್ ಜಾಗದಲ್ಲಿ ಇಟ್ಟಿಗೆಗಳನ್ನು ಇಟ್ಟು ಶೋಕೇಸ್ ಮಾಡಿರ್ತಾರೆ. 350 GTವಿಗೆ ಅಷ್ಟು ರೆಸ್ಪಾನ್ಸ್ ಸಿಗಲ್ಲ. ಆದರೆ ನಂತರ ಬಂದ 400 GT 2+2 ಕಾರ್ಗಳು ಹಿಟ್ ಆಗ್ತವೆ. ನಂತರ ಲ್ಯಾಂಬೋಗಿನಿ ಮ್ಯೂರಾ ಬರುತ್ತೆ. ಇದು ಮೊದಲ ರಿಯರ್ ಮಿಡ್ ಇಂಜಿನ್ 2 ಸೀಟರ್ ಲೇಔಟ್ ಇರೋ ಕಾರ್. ಅಂದರೆ ಇಂಜಿನ್ ಕಾರ್ನ ಹಿಂಬದಿಯ ಮಿಡಲ್ನಲ್ಲಿರುತ್ತೆ. ಜೊತೆಗೆ ಪವರ್ ಕೂಡ ಹಿಂದಿನ ವೀಲ್ಗಳಿಗೆ ಹೋಗುತ್ತೆ. ರಿಯರ್ ವೀಲ್ ಡ್ರೈವ್. ಸ್ಪೋರ್ಟ್ಸ್ ಕಾರ್ಗಳಿಗೆ ಹೇಳಿ ಮಾಡಿಸಿದ ಲೇಔಟ್ ಇದು. ಈ ಕಾರ್ನ ಸ್ಪೆಷಾಲಿಟಿ ಏನು ಅಂದರೆ, ಮೊದಲ ಬಾರಿಗೆ ಸ್ಪ್ಯಾನಿಷ್ ಫೈಟರ್ ಗೂಳಿಗಳ ಬ್ರೀಡರ್ ಒಬ್ಬರ ಹೆಸರನ್ನ ಲ್ಯಾಂಬೋಗಿನಿ ಕಾರ್ಗೆ ಇಡಲಾಯಿತು. ಫೆರಸಿಯೋ ಲ್ಯಾಂಬೋಗಿನಿ ಸ್ಪೇನ್ನ ಗೂಳಿ ಕಾಳಗದ ದೊಡ್ಡ ಫ್ಯಾನ್. ತಮ್ಮ ಕಾರ್ಗಳು ಗೂಳಿಗಳಂತೆ ಪವರ್ಫುಲ್ ಆಗಿ ನುಗ್ಗಬೇಕು ಅಂತ ಅನ್ಕೊಂಡಿದ್ರು. ಇದೇ ಕಾರಣಕ್ಕೆ ಲ್ಯಾಂಬೋ ಲೋಗೋದಲ್ಲಿ ರೊಚ್ಚಿಗೆದ್ದಿರೋ ಗೂಳಿ ಚಿತ್ರ ಇದೆ. ಜೊತೆಗೆ ಕಾರ್ಗಳಿಗೂ ಗೂಳಿಗಳ ಹೆಸರನ್ನೇ ಇಟ್ಕೊಂಡು ಬರ್ತಾ ಇದ್ದಾರೆ. ಕಾರ್ ರೇಸಿಂಗ್ನಲ್ಲಿ ಫೆರಸಿಯೋ ಅವರಿಗೆ ನಂಬಿಕೆ ಇರಲಿಲ್ಲ. ಕಾರ್ ಲಕ್ಸುರಿ, ಕಂಫರ್ಟಬಲ್ ಆಗಿರಬೇಕು ಅಂತ ನಂಬಿದ್ರು. ಆದರೆ ಲ್ಯಾಂಬೋಗಿನಿ ಈಗ ರೇಸ್ ಟ್ರ್ಯಾಕ್ನಲ್ಲಿ ಫೆರಾರಿಗೆ ಟಕ್ಕರ್ ಕೊಡೋ ಕಂಪನಿಯಾಗಿ ಬೆಳೆದ್ಬಿಟ್ಟಿದೆ. ಜಾಗತಿಕ ಆರ್ಥಿಕ ಕುಸಿತಕ್ಕೆ ಬಲಿ. 10 ವರ್ಷಗಳ ಕಾಲ ಲ್ಯಾಂಬೋಗಿನಿ ಲಾಭದಲ್ಲಿತ್ತು. ಆದರೆ 1973ರ ಜಾಗತಿಕ ಆರ್ಥಿಕ ಕುಸಿತದಿಂದ ಫೆರಸಿಯೋ ಬಹಳ ಪ್ಯಾಷನ್ನಿಂದ ಕಟ್ಟಿದ ಕಂಪನಿಯನ್ನ ಮಾರೋ ಸ್ಥಿತಿ ಬಂತು. ಅದಾದಮೇಲೆ 4 ದಶಕಗಳಲ್ಲಿ 7 ಹೊಸ ಓನರ್ಗಳನ್ನು ಕಂಡಿರೋ ಕಂಪನಿ ಆಯಿತು. ಲಿಸ್ಟ್ ಒಂದ್ಸಲ ನೋಡ್ಬಿಡಿ. 1978ರಲ್ಲಿ ಕಂಪನಿ ಆಲ್ಮೋಸ್ಟ್ ದಿವಾಳಿ ಆಗಿರುತ್ತೆ. ಆದರೂ ಹೊಸ ಓನರ್ಗಳೆಲ್ಲ ತಮ್ಮ ಅವಧಿಯಲ್ಲಿ ಒಂದಷ್ಟು ಹೊಸ ಮಾಡೆಲ್ಗಳನ್ನು ರೆಡಿ ಮಾಡ್ತಾ ಕಂಪನಿಯನ್ನು ಜೀವಂತವಾಗಿ ತಗೊಂಡ್ಬರ್ತಾರೆ. 98ರ ನಂತರ ಈ ಕಂಪನಿ ಔಡಿ ವಿಭಾಗದ ಅಡಿಯಲ್ಲಿ ಫೋಕ್ಸ್ ವ್ಯಾಗನ್ ಗ್ರೂಪ್
ಒಡೆತನಕ್ಕೆ ಬಂದ್ಬಿಡುತ್ತೆ, ಅಲ್ಲಿಂದ ಅಲ್ಲೇ ಇದೆ, ಅವರ ಕಂಟ್ರೋಲ್ನಲ್ಲಿದೆ. ಲ್ಯಾಂಬೋಗಿನಿ ಯಾಕೆಷ್ಟು ಪಾಪ್ಯುಲರ್? ಕಳೆದ 1 ಶತಮಾನದಲ್ಲಿ ಹಲವು ಕಾರ್ ಕಂಪನಿಗಳು ಹುಡ್ಕೊಂಡಿವೆ, ಬಹಳಷ್ಟು ರೀತಿಯ ಕಾರ್ ಡಿಸೈನ್ಗಳು ಬಂದಿವೆ. ಆದರೆ ಲ್ಯಾಂಬೋಗಿನಿಯಷ್ಟು ಯಾವುದು ಇಂಪ್ಯಾಕ್ಟ್ ಮಾಡಿಲ್ಲ. ಸ್ಟೈಲ್, ಕ್ಲಾಸ್ ಹಾಗೂ ಟೆಕ್ನಿಕಲ್ ವಿಚಾರಗಳಲ್ಲಿ ಲ್ಯಾಂಬೋಗಿನಿ ಮಾಸ್ಟರ್ ಅಂತಾನೆ ಹೇಳ್ಬೋದು. ಏನು, ಲ್ಯಾಂಬೋಗಿನಿಯ ಇಂಜಿನ್ ಹಾಗೂ ಸೌಂಡ್. ಮೊದಲ ಮಾಡೆಲ್ 350 GTನಲ್ಲೇ ಲ್ಯಾಂಬೋಗಿನಿ 3.5 ಲೀಟರ್ನ V12 ಎಂಜಿನ್ ತಗೊಂಬಂದಿತ್ತು. ಬರೋಬ್ಬರಿ 380 ಹಾರ್ಸ್ ಪವರ್ನ ಇಂಜಿನ್ ಅದು. ಆಗಿನಿಂದ ಲ್ಯಾಂಬೋಗಿನಿ V12 ಬಿಟ್ಟಿಲ್ಲ. 3.9 ಲೀಟರ್ ಇಂಜಿನ್ಗಳು ಬಂದವು. ಈಗ 6.5 ಲೀಟರ್ನ ಇಂಜಿನ್ ಕೂಡ ಇದೆ. ಬರೋಬ್ಬರಿ 774 ಹಾರ್ಸ್ ಪವರ್ ಶಕ್ತಿ ಉತ್ಪಾದನೆ ಮಾಡೋ ಇಂಜಿನ್. ಅವೆಂಟಡಾರ್ ರೆವಾಲ್ಟೋ ಸೀರೀಸ್ನಲ್ಲಿ ಈ ಇಂಜಿನ್ ಇದೆ. ಏನು, ಸ್ಪೀಡ್ ಬಗ್ಗೆ ಹೇಳೋ ಹಾಗೇನೇ ಇಲ್ಲ. ಲ್ಯಾಂಬೋಗಿನಿ ಅವೆಂಟಡಾರ್ LP784 ಅಲ್ಟಿಮೆ ಗಂಟೆಗೆ 355 ಕಿಲೋಮೀಟರ್ ಟಾಪ್ ಸ್ಪೀಡ್ ಹೊಂದಿದೆ. ಸೂಪರ್ SUVಗೆ ಜನ್ಮ. ಲ್ಯಾಂಬೋಗಿನಿ ಉರುಸ್ ಕಾರನ್ನ ಜಗತ್ತಿನ ಮೊದಲ SUV ಅಂತ ಕರೆಯಲಾಗುತ್ತೆ. ಸಾಮಾನ್ಯವಾಗಿ ಸೂಪರ್ ಕಾರ್ಗಳು ಎತ್ತರ ಇರಲ್ಲ, ಅದಕ್ಕೆ ಬೇಕಾದಷ್ಟು ಕಾರಣ ಇವೆ. ಕಾರ್ ದೊಡ್ಡ ಸ್ಪೀಡ್ಗಳನ್ನು ರೀಚ್ ಮಾಡೋಕೆ, ಸ್ಟೇಬಲ್ ಆಗಿರೋಕೆ ಸೆಂಟರ್ ಆಫ್ ಗ್ರಾವಿಟಿ ಬಹಳ ಕೆಳಗಿರಬೇಕಾಗುತ್ತೆ. ಎತ್ತರ ಕಮ್ಮಿ ಇದ್ದಷ್ಟು ಕಾರ್ನರಿಂಗ್ ಎಬಿಲಿಟಿ, ಕರ್ವಿ ರೋಡ್ಸಲ್ಲಿ ಸ್ಟೆಬಿಲಿಟಿ ಜಾಸ್ತಿ ಇರುತ್ತೆ, ಹ್ಯಾಂಡ್ಲಿಂಗ್ ಚೆನ್ನಾಗಿರುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಏರೋಡೈನಾಮಿಕ್ಸ್. ಎತ್ತರ ಕಮ್ಮಿ ಇದ್ದಷ್ಟು ಕಾರ್ ಗಾಳಿಯನ್ನು ಚೆನ್ನಾಗಿ ಸೀಳ್ಕೊಂಡು ಟ್ರಾವೆಲ್ ಮಾಡುತ್ತೆ ಅನ್ನೋ ಕಾರಣಕ್ಕೆ. ಸೊ ಸೂಪರ್ ಕಾರ್ಗಳು ಹೈಟ್ ಕಮ್ಮಿನೇ ಇರಬೇಕಾಗತ್ತೆ. ಒಳಗೆ ಎಷ್ಟೇ ಲಕ್ಸುರಿ ಇದ್ರೂ ಕೂಡ ಸಿಟ್ಟಿಂಗ್ ಪೊಸಿಷನ್ ಮಲ್ಕೊಂಡಂಗಿರುತ್ತೆ. F1 ಕಾರ್ನಲ್ಲಿ ಕೂತಂಗಿರುತ್ತೆ. ಆದರೆ SUVಗಳಲ್ಲಿ ಬೇಕಾದಷ್ಟು ಸ್ಪೇಸ್, ಕಂಫರ್ಟ್ ಇದ್ರೂ ಕೂಡ ಸ್ಪೋರ್ಟ್ಸ್ ಕಾರ್ನ ಆ ಫೀಲ್ ಸಿಗಲ್ಲ ಡ್ರೈವಿಂಗ್ ಮಾಡೋರಿಗೆ. ಆದರೆ ಇವೆರಡನ್ನು ಬ್ಲೆಂಡ್ ಮಾಡಿದ್ದು ಲ್ಯಾಂಬೋಗಿನಿ ತನ್ನ ಉರುಸ್ ಮೂಲಕ. ಲ್ಯಾಂಬೋಗಿನಿ ಇತಿಹಾಸದ ಅತ್ಯಂತ ಸಕ್ಸಸ್ಫುಲ್ ಹಾಗೂ ಪಾಪ್ಯುಲರ್ ಕಾರ್, ಕಿಂಗ್ ಆಫ್ SUVs ಅಂತಲೇ ಇದನ್ನು ಕರೆಯಲಾಗುತ್ತೆ. ಭಾರತದಲ್ಲೂ ಜನ ಈ ಕಾರ್ ಗುರುತಿಸೋಕೆ ಶುರು ಮಾಡಿದ್ದಾರೆ. 2017ರಲ್ಲೇ ಈ ಕಾರ್ ಲಾಂಚ್ ಆಯಿತು. ಸೈಕ್ ಆಗಿರೋ ಡಿಸೈನ್, ಅದ್ಭುತ ಪವರ್, ಅಷ್ಟೇ ಕಂಫರ್ಟ್. SUV ಆದರೂ ಕೂಡ ಸೂಪರ್ ಕಾರ್ನಂತಹ ರೈಡ್ ಕ್ವಾಲಿಟಿ, ಭಾರತದ ರಸ್ತೆಗಳಲ್ಲೂ ಹೋಗೋ ಕೆಪಾಸಿಟಿ. ಹಾಗೆ ನೋಡಿದ್ರೆ ಭಾರತದ ಅದ್ಭುತ ರಸ್ತೆಗಳಲ್ಲಿ ನಿಶ್ಚಿಂತೆಯಿಂದ ಓಡಾಡೋ ಸಾಮರ್ಥ್ಯ ಇರೋ, ಕೆಪಾಸಿಟಿ ಇರೋ ಏಕೈಕ ಲ್ಯಾಂಬೋಗಿನಿ ಕಾರ್ ಈ ಲ್ಯಾಂಬೋಗಿನಿ ಉರುಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಬೇರೆ ಕಾರ್ಗಳು ಬಂದರೆ ಅಯ್ಯೋ ಹೊಟ್ಟೆ ಹರಿದೋಗುತ್ತೆ ಅಂತೇಳಿ ತೆಳ್ಕೊಂಡು ಹಿಂಗೆ ಹೋಗ್ತಿರ್ತವೆ, ಸಣ್ಣ ಸಣ್ಣ ಹಂಪಿದ್ರು ಕೂಡ. ನೀವು ಬೆಂಗಳೂರಿಗೆ ಬಂದರೆ ಇಲ್ಲಿ ಏರ್ಪೋರ್ಟ್ ರೋಡಲ್ಲಿ ಶನಿವಾರ ಭಾನುವಾರ ಕೆಲವರು ಹಿಡ್ಕೊಂಡ್ಬರ್ತಾರೆ. ಅವರು ಸ್ಪೀಡ್ ನೋಡಬೇಕು, ಅವ್ರದ್ದು ರಾಕೆಟ್ ಥರ ಹೋಗ್ತಾರೆ. ಇಲ್ಲಿ ತನಕ ಅವ್ರದ್ದು ಆವೇಗ, ನೆಕ್ಸ್ಟ್ ಹಂಪ್ ಬರೋ ತನಕ ಮಾತ್ರ. ಹಂಪ್ ಬಂತು ಅಂತ ಹೇಳಿದ್ರೆ ಸ್ಟ್ರೇಟಾಗಿ ಹೋಗಂಗೆ ಇಲ್ಲ, ಅವರು ಸೈಡಿಂದ ಹಿಂಗೆ ಹೋಗ್ಬೇಕು. ಕಾಲಿಗೆ ಏಟಾಗಿರೋ ನಾಯಿಗಳು ಹೋಗ್ತಾವಲ್ಲ, ಹಿಂಗೆ ಬೆಂಡಾಗಿ ಹೋಗ್ತಾವಲ್ಲ, ಸೈಡ್ ಓಡ್ತಿರ್ತಾವಲ್ಲ, ಆ ರೀತಿ ಹಿಂಗೆ ತಿರುಗಿಬಿಟ್ಟು ಹಿಂಗೆ ಹತ್ತಿಸ್ಬಿಟ್ಟು ಸರ್ಕಸ್ ಮಾಡ್ತಾ ಇರ್ತಾರೆ. ಅವ್ರ ಪರದಾಟ ನೋಡೋಕ್ಕಾಗಲ್ಲ. ಹಿಂದೆ ಯಾರು ಬೈಕರ್ಗಳು ಬರ್ತಾ ಇದ್ರೆ, ಬೇರೆ ಕಾರಲ್ಲಿ ಬರ್ತಾ ಇದ್ರೆ ಇವ್ರು ಹೋಗಿದ್ದು ನೋಡಿದ್ರೆ ಸಿಟಿಗೆ ಮುಟ್ಟಿದ್ರು ಅಂತ ಅನ್ಕೋಬೇಕು. ಆದರೆ ಅವ್ರು ಆಮೇಲೆ ನಿಧಾನ ಬರೋಷ್ಟರಲ್ಲಿ ಇವ್ರನ್ನ ಇನ್ನು ಹಂಪ್ ದಾಡ್ಸಕ್ಕೆ ಸರ್ಕಸ್ ಮಾಡ್ತಾ ಇರ್ತಾರೆ. ಹಾಗಾಗಿ ಲ್ಯಾಂಬೋಗಿನಿಯ ಎಲ್ಲ ಕಾರ್ಗಳಿಗಿಂತ ಇವರು ಪರವಾಗಿಲ್ಲ, ಭಾರತದ ರಸ್ತೆಗಳಲ್ಲಿ ಆರಾಮಾಗಿ ತಗೊಂಡು ಹೋಗ್ಬೋದು, ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಪುನೀತ್ ರಾಜ್ಕುಮಾರ್ ಬೆಂಗಳೂರಲ್ಲಿ ಈ ಕಾರ್ ಲಾಂಚ್ ಆದಾಗ ಇದೇ ಮಾತನ್ನು ಹೇಳಿದರು. ಅದಾದಮೇಲೆ ಈ ಕಾರನ್ನು ತಗೊಂಡ್ರೂ ಕೂಡ ಜಾಗತಿಕವಾಗಿ ಈ ಕಾರ್ ಸೆಲೆಬ್ರಿಟಿಗಳ ಫೇವ್ರೇಟ್ ಕೂಡ ಆಗಿದೆ. ರೋಹಿತ್ ಶರ್ಮಾ ಮುಂಬೈ ಪುಣೆ ಎಕ್ಸ್ಪ್ರೆಸ್ ವೇನಲ್ಲಿ ಡಬಲ್ ಸೆಂಚುರಿ ಬಾರಿಸಿ ಫೈನ್ ಕಟ್ಟಿದ್ದು ಇದೇ ಲ್ಯಾಂಬೋಗಿನಿ ಉರುಸ್ನಲ್ಲಿ. ಲ್ಯಾಂಬೋಗಿನಿ ವರ್ಷದಲ್ಲಿ 10,000 ಯೂನಿಟನ್ನು ಸೇಲ್ ಮಾಡಿರೋದು ಈ ಉರುಸ್ ಬಂದ ಮೇಲೇ. ಈ ಕಾರ್ನ ಬೆಲೆ 4.25 ಕೋಟಿ ರೂಪಾಯಿಯಿಂದ ಶುರುವಾಗುತ್ತೆ. ಅಷ್ಟು ಎಕ್ಸ್ಪೆನ್ಸಿವ್ ಇದ್ರೂ ಕೂಡ 20,000ಕ್ಕೂ ಅಧಿಕ ಯೂನಿಟ್ಗಳು ಸೇಲ್ ಆಗಿವೆ. ಭಾರತದಲ್ಲಿ ಪ್ರತಿ ವರ್ಷ 100 ಉರುಸ್ ಕಾರ್ಗಳು ಸೇಲ್ ಆಗ್ತಾ ಇವೆ. ಕಾರ್ ಲವರ್ಸ್, ಡ್ರೈವಿಂಗ್ ಎಂಥೂಸಿಯಾಸ್ಟ್ಗಳ ಡ್ರೀಮ್ ಕಾರ್ ಆಗಿದೆ. ಒಂದು ಕಾಲದಲ್ಲಿ ದಿವಾಳಿ ಆಗ್ತಿದ್ದ ಕಂಪನಿಗೆ ದೊಡ್ಡ ಬಲವನ್ನು ಉರುಸ್ ತಂದುಕೊಟ್ಟಿದೆ.